ಓಕೆ. ಈಗ ಆರೋಗ್ಯ ಇಲಾಖೆ ಮತ್ತು ಮೆಡಿಕಲ್ ಎಜುಕೇಷನ್ನು ಮತ್ತು ಟಾಸ್ಕ್ ಫೋರ್ಸವರು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಮತ್ತು ಇನ್ನಿತರ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಕೇಂದ್ರ ಸರ್ಕಾರ ಕೂಡ ಗೈಡ್ಲೈನ್ಸ್ ಕೊಟ್ಟಿಲ್ಲ. ಇನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಏನಾದರೂ ಕೆಮ್ಮು ಇದ್ದರೆ ಕಳಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ವಯಸ್ಸಾಗಿರ್ತಕ್ಕಂಥವ್ರು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಾಗೆ ಕಿಡ್ನೀಸು ಈ ಥರ ಕಾಯಿಲೆಗಳಿರ್ತಲ್ಲ ಅಂಥವರು ಮಾಸ್ಕ್ ಹಾಕ್ಕೊಳ್ಳಿ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ಇನ್ನೂ ಅದು ಕೇಂದ್ರ ಸರ್ಕಾರ ಗೈಡ್ಲೈನ್ಸು ಬರಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಆದಮೇಲೆ ಕಡ್ಡಾಯ ಆಗುತ್ತೆ. ಓಕೆ. ಈಗ ಅವರ ಆರೋಗ್ಯದ ದೃಷ್ಟಿಯಿಂದ ಏಜ್ ಆಗಿರ್ತಕ್ಕಂಥವ್ರಿಗೆ, ಕಾಯಿಲೆ ಇರ್ತಕ್ಕಂಥವ್ರಿಗೆ ಆ ರೀತಿ ಬಸ್ಸಲ್ಲಿ ಅಂದರೆ ಯಾರಾದರೂ ಏಜ್ ಆದವರು, ಜ್ವರ ಇದ್ದರು ಮಾಸ್ಕ್ ಹಾಕೊಂಡು ಓಡಾಡಿ. ಮತ್ತು ಈ ಹೃದಯಕ್ಕೆ ಸಂಬಂಧಪಟ್ಟಾಗೆ ಮತ್ತು ಕಿಡ್ನೀಸ್ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ಡೇ ಟು ಡೇ ಮೀಟಿಂಗ್ಸ್ ಆಗುತ್ತಲ್ಲ, ಅವ್ರು ನೋಡ್ಕೊಂಡು ಏನು ಮಾಡ್ತಾರೆ ಸರ್. ಈಗ ಡ್ರೈವರ್ ಮಾಡ್ಬೋದು ಮುಂದಕ್ಕೆ, ಈಗ ತಕ್ಷಣಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು. ಸರಿ, ಡ್ರೈವರ್ ಕಂಡಕ್ಟರ್ಗೆ ಅವ್ರಿಗೆ ಜ್ವರ, ನೆಗಡಿ, ಕೆಮ್ಮು ಬಂತಂದ್ರೆ ಸರ್ ಈಗ ಬಸ್ಸಲ್ಲಿ ಅವರು ಹೇಗೆ ಸರ್ ಅಂತ ಅವ್ರು ಮಾಸ್ಕ್ ಹಾಕಬೇಕಾ ಸರ್? ಅವರು ಹಾಕ್ಕೊಂಡ್ರೆ. ಓಕೆ. ಈಗ ಆರೋಗ್ಯ ಇಲಾಖೆ ಮತ್ತು ಮೆಡಿಕಲ್ ಎಜುಕೇಷನ್ನು ಮತ್ತು ಟಾಸ್ಕ್ ಫೋರ್ಸವರು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಮತ್ತು ಇನ್ನಿತರ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಕೇಂದ್ರ ಸರ್ಕಾರ ಕೂಡ ಗೈಡ್ಲೈನ್ಸ್ ಕೊಟ್ಟಿಲ್ಲ. ಇನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಏನಾದರೂ ಕೆಮ್ಮು ಇದ್ದರೆ ಕಳಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ವಯಸ್ಸಾಗಿರ್ತಕ್ಕಂಥವ್ರು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಾಗೆ ಕಿಡ್ನೀಸು ಈ ಥರ ಕಾಯಿಲೆಗಳಿರ್ತಲ್ಲ ಅಂಥವರು ಮಾಸ್ಕ್ ಹಾಕ್ಕೊಳ್ಳಿ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ಇನ್ನೂ ಅದು ಕೇಂದ್ರ ಸರ್ಕಾರ ಗೈಡ್ಲೈನ್ಸು ಬರಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಆದಮೇಲೆ ಕಡ್ಡಾಯ ಆಗುತ್ತೆ. ಓಕೆ. ಈಗ ಅವರ ಆರೋಗ್ಯದ ದೃಷ್ಟಿಯಿಂದ ಏಜ್ ಆಗಿರ್ತಕ್ಕಂಥವ್ರಿಗೆ, ಕಾಯಿಲೆ ಇರ್ತಕ್ಕಂಥವ್ರಿಗೆ ಆ ರೀತಿ ಬಸ್ಸಲ್ಲಿ ಅಂದರೆ ಯಾರಾದರೂ ಏಜ್ ಆದವರು, ಜ್ವರ ಇದ್ದರು ಮಾಸ್ಕ್ ಹಾಕೊಂಡು ಓಡಾಡಿ. ಮತ್ತು ಈ ಹೃದಯಕ್ಕೆ ಸಂಬಂಧಪಟ್ಟಾಗೆ ಮತ್ತು ಕಿಡ್ನೀಸ್ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ಡೇ ಟು ಡೇ ಮೀಟಿಂಗ್ಸ್ ಆಗುತ್ತಲ್ಲ, ಅವ್ರು ನೋಡ್ಕೊಂಡು ಏನು ಮಾಡ್ತಾರೆ ಸರ್. ಈಗ ಡ್ರೈವರ್ ಮಾಡ್ಬೋದು ಮುಂದಕ್ಕೆ, ಈಗ ತಕ್ಷಣಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು. ಸರಿ, ಡ್ರೈವರ್ ಕಂಡಕ್ಟರ್ಗೆ ಅವ್ರಿಗೆ ಜ್ವರ, ನೆಗಡಿ, ಕೆಮ್ಮು ಬಂತಂದ್ರೆ ಸರ್ ಈಗ ಬಸ್ಸಲ್ಲಿ ಅವರು ಹೇಗೆ ಸರ್ ಅಂತ ಅವ್ರು ಮಾಸ್ಕ್ ಹಾಕಬೇಕಾ ಸರ್? ಅವರು ಹಾಕ್ಕೊಂಡ್ರೆ.